ಅಂತ ಅಲ್ಲ, ಸರ್ಕಾರಕ್ಕೆ ಎಷ್ಟು ಜನಸಂಖ್ಯೆಯಲ್ಲಿ ಆದಿ ಕರ್ನಾಟಕ ಇದ್ದಾರೆ, ಆದಿ ದ್ರಾವಿಡ ಇದ್ದಾರೆ, ಆದಿ ಆಂಧ್ರ ಇದ್ದಾರೆ, ಇವರಿಗೆ ತಾರತಮ್ಯ ಇಲ್ಲದೆ ಇವರಿಗೆ ಸರ್ಕಾರದ ಸವಲತ್ತು ಮುಟ್ತಾ ಇದೆಯಾ ಇಲ್ವಾ? ಇನ್ನು ಯಾವ್ದಾದ್ರು ಅಕಸ್ಮಾತ್ ಅದ್ರ ಕೆಳಗಡೆ ನೀವು ಸಬ್ ಕಾಸ್ಟ್ ಬಂದರೂ ಕೂಡ ಮೆನ್ಷನ್ ಮಾಡಿ, ಸೊ ದಟ್ ನಮಗೆ 50 ವರ್ಷಗಳಿಂದ ವೀಕರ್ ಸೆಕ್ಷನ್, ತುಂಬಾ ವೀಕರ್, ಸೋಷಲಿ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಯಾರಿದ್ದೀರಾ ಅವ್ರದ್ದು ನಮಗೆ ಜನಸಂಖ್ಯೆ ಗೊತ್ತಿಲ್ಲ. ಜನಸಂಖ್ಯೆ ಆಧಾರವಾಗಿ ನಿಮ್ಮನ್ನ ಎಜುಕೇಷನಲ್ಲಿ, ಸೋಷಿಯಲಿ, ಎಕನಾಮಿಕಲಿ ನಿಮ್ಮನ್ನ ಸ್ಟ್ರೆಂಥನ್ ಮಾಡೋಣ ಅಂದ್ರೂ ನಮಗೇನೂ ಮಾಹಿತಿ ಇಲ್ಲ, ಸರ್ಕಾರದಲ್ಲಿ ಮಾಹಿತಿ ಇಲ್ಲ. ನೀವಿವತ್ತು ನಿಮ್ಮ ಪೇರೆಂಟ್ಸ್ನ ಕೇಳಿ, ನಿಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ನ ಕೇಳಿ, ಮೂಲ ಏನು ಅನ್ನೋವಂಥದ್ದನ್ನು ಮೆನ್ಷನ್ ಮಾಡಿದಾಗ, ಟೀಚರ್ ಸೆನ್ಸಸ್ ಬಂದಾಗ ಅವ್ರ ಜೊತೆ ನೀವು ಸಹಕರಿಸಿದಾಗ ಮಾತ್ರ ಸರ್ಕಾರಕ್ಕೆ ನಿಖರವಾಗಿರುವಂಥ ಮಾಹಿತಿ ಸಿಗುತ್ತೆ. ಅಂದರೆ ನೀವು ಕೊಡೋ ಸ್ಟ್ಯಾಟಿಸ್ಟಿಕ್ಸ್, ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ನಿಮ್ಮ ಅತ್ತೆ ಇರ್ತಾರೆ, ನಿಮ್ಮ ಅತ್ತೆಗೆ ನಿಮ್ಮ ಪೇರೆಂಟ್ಸ್ ಏನಂತ ನಿಮ್ಮನ್ನ ಇದು ಮಾಡ್ತಾ ಇದ್ರು, ಏನಂತ ಮೆನ್ಷನ್ ಮಾಡಿದ್ದಾರೆ ಅಂತ ಹುಡುಕಿದ್ರೆ ಎಲ್ಲರ ಹತ್ರನೂ ಇದೆ. ಯಾಕಂದರೆ ಬೆಮೆಲಲ್ಲಿ ಕೆಲಸ ಮಾಡುವಾಗ ಒಂದು ಸರ್ಟಿಫಿಕೇಟ್ ಇಟ್ಕೊಂಡೇ ಇದ್ದಾರೆ, ಅವ್ರ ಪೇರೆಂಟ್ಸ್ದು ಒಂದು ಸರ್ಟಿಫಿಕೇಟ್ ಇದೆ, ಏನಿಲ್ಲ ಅಂದರೂ ಸರ್ಟಿಫಿಕೇಟ್ ಇಟ್ಕೊಂಡಿದ್ದಾರೆ. 2nd ಸ್ಟ್ಯಾಂಡರ್ಡ್ ಓದಲಿ, 5th ಸ್ಟ್ಯಾಂಡರ್ಡ್ ಹೋಗ್ಲಿ, ಎಜುಕೇಷನ್ ಅಲ್ಲ, ಸರ್ಟಿಫಿಕೇಟ್ ತುಂಬ ಚೆನ್ನಾಗಿ ಇಟ್ಕೊಂಡಿದೆ. ಅದನ್ನು ನೋಡಿ, ಅದು ನಿಮ್ಮ ಇಡೀ ಫ್ಯಾಮಿಲಿಗೆ ಒಂದು ನೀವು ಅಸೆಟ್ಸ್ ಕೊಡ್ತಂಗೆ. ನಿಮ್ಮ ಸರ್ಟಿಫಿಕೇಟು ಅಥವಾ ನೀವು ಮೆನ್ಷನ್ ಮಾಡ್ಕೊಳ್ಳೋದ್ರಿಂದ ನೀವು ಅವ್ರಿಗೊಂದು ಮುಂದೆ ಫ್ಯೂಚರಲ್ಲಿ ನೀವು ಅವರಿಗೆ ಸೇಫ್ಟಿ ಮೆಷರ್ಸ್ ಕೊಟ್ಟಂಗೆ. ಈಗ ಗೌರ್ಮೆಂಟ್ ಬೆನಿಫಿಟ್ಸ್ ಕೊಡೋ ತರ ಅಷ್ಟೇ, ಗೌರ್ಮೆಂಟ್ ಬೆನಿಫಿಟ್ಸ್ ಕೊಡೋದಕ್ಕೋಸ್ಕರ ಮಾತ್ರ ನೀವು ಇದು ಗೌರ್ಮೆಂಟ್ ಇವತ್ತು 10% ಬೆನಿಫಿಟ್ ಕೊಡ್ತಾ ಇದೆ, ನಾಳೆ 50% ಬೆನಿಫಿಟ್ ಕೊಡ್ಬೋದು. ನಿಖರವಾಗಿರೋ ಸ್ಟ್ಯಾಟಿಸ್ಟಿಕ್ಸ್ ಸಿಕ್ಕಾಗ, ಅಂದ್ರೆ ಕರೆಕ್ಟಾಗಿ ಅಕ್ಯುರೇಟ್ ಆಗಿರೋ ಸ್ಟ್ಯಾಟಿಸ್ಟಿಕ್ಸ್ ಸಿಕ್ಕಾಗ ಇನ್ನೂ ಜಾಸ್ತಿ ನಿಮಗೆ ಬೆನಿಫಿಟ್ಸು ಸಿಗ್ಬೋದು. ನಿಮ್ಮ ಮಕ್ಕಳೆಲ್ಲೋ ಓದ್ತಾ ಇರ್ತಾರೆ, ಎಜುಕೇಷನ್ ಸಿಸ್ಟಮ್ನ ಫ್ರೀ ಮಾಡ್ಬೋದು. ಕ್ವಾಲಿಫಿಕೇಶನ್ ಎಷ್ಟು ಹೈ ಲೆವೆಲ್ ಆಗೋವರೆಗೂ ಕೂಡ ಅವ್ರಿಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋಂಥದ್ರ ಬಗ್ಗೆ ನೆಕ್ಸ್ಟ್ ಫ್ಯೂಚರಲ್ಲಿ ಅಂಥ ಬೆಸ್ಟ್ ಸ್ಟ್ಯಾಂಡ್ಸೇ ತಗೋತಾರೆ ಗೌರ್ಮೆಂಟ್. ಅರ್ಥ ಆಯ್ತಾ? ಆ ಒಂದು ಕನ್ಸರ್ನಿಂದಾನೇ ಇವೆಲ್ಲ ಮಾಡ್ತಾ ಇರೋದು. ಏನೆಲ್ಲ ಸರ್ಕಾರದ್ದು ಈ ಸೆನ್ಸಸ್ದು ಉದ್ದೇಶ ಏನಂದರೆ, ಮೇನ್ ಉದ್ದೇಶ ಆ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡೋವರೆಗೂ ಕೂಡ ನಿಮ್ಮನ್ನು ಸೋಷಿಯಲಿ, ಎಕನಾಮಿಕಲಿ ನಾವು ಸ್ಟ್ರೆಂಥನ್ ಮಾಡೋಕ್ಕಾಗಲ್ಲ ಅಂತ ಒಂದು ಸರ್ಕಾರದ ಒಂದು ಪರಿಕಲ್ಪನೆ, ದೂರದೃಷ್ಟಿ. ಅರ್ಥ ಆಯ್ತಾ? ಇವ್ರು ವೀಕರ್ ಸೆಕ್ಷನ್ ಅಂತ ಅಂದ್ಬಿಟ್ಟು ನಿಮಗೆ ಲೇಬಲ್ ಹಾಕೋದಕ್ಕೋಸ್ಕರ ಅಲ್ಲ, ನಿಮ್ಮನ್ನು ಆಚೆ ಕರ್ಕೊಂಬರ್ಬೇಕು. ಈಗ 50 ಇಯರ್ಸ್ ಆಗಿದೆ, 70 ಇಯರ್ಸ್ ಆಗಿದೆ, ಇಂಡಿಪೆಂಡೆನ್ಸ್ ಆಗಿ ಕೂಡ ನೀವು ಹೆಂಗಿದ್ದೀರಾ, ನಿಮ್ಮ ಫ್ಯಾಮಿಲಿ ಹೇಗಿದೆ, ನೆಕ್ಸ್ಟ್ ಫ್ಯೂಚರ್ ಹೇಗಿರ್ತಾರೆ, ನಾವು ನಿಮ್ಮನ್ನು ಹೆಂಗೆ ಸ್ಟ್ರೆಂಥನ್ ಮಾಡೋದು, ಆ ಥರ ಒಂದು ದೃಷ್ಟಿಕೋನದಿಂದ ಮಾಡ್ತಾ ಇರೋದು. ಅರ್ಥ ಆಯ್ತಾ? ಆಮೇಲೆ ಎಲ್ಲೋ ಒಂದು ಕಡೆ ಕ್ರಿಶ್ಚಿಯನ್ ಅಂತ ಬರ್ಸೋಕ್ಕೆ ಯೋಚನೆ ಮಾಡ್ತಾ ಇರ್ತೀರ. ನಿಮ್ಮ ಮೂಲ ಜಾತಿ ಬರ್ಸಿ, ಅದು ನಿಮಗೆ ಬೆನಿಫಿಟ್ಸ್ ಕೊಡಲಿ. ನೀವು ಯಾವ ದೇವ್ರನ್ನಾದ್ರೂ ಫಾಲೋ ಮಾಡಿ, ಅದ್ರ ಬಗ್ಗೆ ನಮ್ಗೇನೂ ವಿರೋಧ ಇಲ್ಲ. ಅರ್ಥ ಆಯ್ತಾ? ಯಾವ ದೇವ್ರನ್ನ ಪೂಜಿಸಿ, ಆರಾಧಿಸಿ, ನಮಗೇನೂ ಸಮಸ್ಯೆ ಇಲ್ಲ. ಮಕ್ಕಳಿಗೆ ಫ್ಯೂಚರಲ್ಲಿ ಒಳ್ಳೆ ಸ್ಟ್ಯಾಂಡರ್ಡ್ ಆಗಿರುವಂಥ ಎಜುಕೇಷನ್ ಸಿಗಬೇಕು ಅಂತಂದರೆ ನೀವು ಇವತ್ತು ಎಲ್ಲ ಕುತ್ಕೊಂಡು ಮಾತಾಡಿ, ಇನ್ನೂ ನಿಮಗೆ ಯಾರಾದರೂ ಇನ್ನೂ ಗೊತ್ತಿರೋರ ಬಗ್ಗೆ ತಿಳ್ಕೊಂಡು ಇಂಥದ್ದೆಲ್ಲ ಮಾಹಿತಿ ತಗೊಳ್ಳಿ. ಒಂದು ವೆಬ್ಸೈಟ್ ಕೂಡ ಇದೆ, ನೀವು ನಮಗೆ ಮಾಹಿತಿ ಕೊಡೋಕ್ಕಾಗಲಿಲ್ಲ ಅಂದರೂ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟಲ್ಲಿ ನಿಮ್ಮ ಎಜುಕೇಟೆಡ್ ಇರುವಂಥ ಯಾವುದೇ ಮಗು ಅದಕ್ಕೆ ಫಿಲ್ ಮಾಡಿದ್ರೆ ಆಯಿತು, ಏನೇನು ಫಾರ್ಮ್ ಇರುತ್ತೆ ಅದಕ್ಕೆ ಅಪ್ಡೇಟ್ ಮಾಡಿದ್ರೆ ಆಯಿತು. ಟೀಚರ್ಸ್ಗೆ ಮಾಹಿತಿ ಕೊಡಬೇಕು ಅಂತಲ್ಲ, ಇವತ್ತು ವರ್ಕಿಂಗ್ ಇರ್ತಾರೆ, ಬೆಳಗ್ಗೆ 4 o'clock ಹೋಗೋರು, ನೈಟಲ್ಲಿ ಲೇಟಾಗಿ ಬರೋರು ಇದ್ದಾರೆ. ವೆಬ್ಸೈಟ್ 3 ಥರ ದಾರಿ ಮಾಡಿದ್ದಾರೆ. ಒಂದು ಟೀಚರ್ಸ್ ಮನೆಗೂ ಬರ್ತಾರೆ, ಇನ್ನೊಂದು ಆನ್ಲೈನ್ ಸರ್ವಿಸಸ್ ಇದೆ, ಇನ್ನೊಂದು ಕ್ಯಾಂಪು ಇರುತ್ತೆ, 18-19 ಕ್ಯಾಂಪ್. 3 ಥರ ಒಂದು ಸಿಸ್ಟಮ್ ಮಾಡಿದ್ದಾರೆ. ಯಾವುದಾದ್ರೂ ಒಂದು ಸಿಸ್ಟಮ್ನ ಉಪಯೋಗ ಮಾಡ್ಕೊಳ್ಳಿ. ಒಂದು ಸಿಸ್ಟಮ್, ಫಸ್ಟ್ ಸಿಸ್ಟಮ್ಮು ಎಲ್ಲ ಟೀಚರ್ಸು ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ಇನ್ನೊಂದು ಸಿಸ್ಟಮ್ಮು ಕ್ಯಾಂಪ್ ಮಾಡ್ತಾರೆ, 3 days, 18, 19, 20, 21 ಆ ಥರ 5 days, 3 days ಕ್ಯಾಂಪ್ ಮಾಡ್ತಾರೆ. ಅದಾದಮೇಲೆ ಆನ್ಲೈನ್ ಸರ್ವಿಸಸ್ ಕೊಡ್ತಾರೆ ಇಷ್ಟು ದಿನ ಅಂತ. ಸೆಲ್ಫ್ ಆಗಿ ನೀವು ನಿಮ್ಮ ಸರ್ಟಿಫಿಕೇಟ್ಸ್ ಎಲ್ಲ ಇಟ್ಕೊಂಡು ಡಿಕ್ಲೇರ್ ಮಾಡ್ಕೊಳ್ಳೋದು, ಸೆಲ್ಫ್ ಡಿಕ್ಲರೇಷನ್ ಅಂತ. ಅರ್ಥ ಆಯ್ತಾ? ಈ 3 ಸಿಸ್ಟಮ್ನ ನೀವು ಪಾರ್ಟಿಸಿಪೇಟ್ ಮಾಡಿ. ನೀವು ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ಸರ್ಕಾರದ ಜೊತೆ ನಿಮ್ಮ ಸೋಷಿಯಲ್ ಎಕನಾಮಿಕಲ್ ಕಂಡೀಷನ್ ಹೇಗಿದೆ, ಸೊ ಮುಂದೆ ಫ್ಯೂಚರಲ್ಲಿ ನಮಗಿಂತ ನಮ್ಮ ಮಕ್ಕಳಿಗೆ ಒಳ್ಳೆ ಭವಿಷ್ಯತ್ ಸಿಗಬೇಕು ಅಂದರೆ ಸರ್ಕಾರಕ್ಕೆ ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತಾ ಇದ್ದೀರಾ ಅಷ್ಟೇ. ಸ್ಟ್ಯಾಟಿಸ್ಟಿಕ್ಸ್, ನನ್ನ ಮನೆಯಲ್ಲಿ ಇಷ್ಟು ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ, ನನ್ನ ತಾತ ತಂದೆ ನಾವೆಲ್ಲ ಈ ಮೂಲ ಈ ಫ್ಯಾಮಿಲಿಯಿಂದ ಬಂದಿದ್ದೀವಿ, ಈ ಜನ್ರೇಷನ್ಸಿಂದ ಬಂದಿದ್ದೀವಿ ಅಷ್ಟೇ ಕೊಡ್ತಾ ಇದ್ದೀವಿ. ಅದ್ರ ಮೇಲೆ ಬೆನಿಫಿಟ್ಸ್ನ ಜಾಸ್ತಿ ಮಾಡ್ತಾರೆ ಬಂದರೆ ಈಗ ಅಸಂಪ್ಷನ್ ಮಾಡಿಕೊಂಡು ನಾವು ಕೆಲಸ ಮಾಡ್ತಾ ಇದ್ದಾರೆ. ಆವಾಗ ಸ್ಟ್ಯಾಟಿಸ್ಟಿಕ್ಸ್ ಸಿಗುತ್ತೆ ಕ್ಲಿಯರ್ ಆಗಿ, ಏನು ಮಾಡಬೇಕು, ಇನ್ನೇನು ಬೆಸ್ಟ್ ಮಾಡ್ಬೋದು. ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ಲ ವೀಕರ್ ಸೆಕ್ಷನ್ಗೂ ಅದೇ ಥರ, ಕ್ರಿಶ್ಚಿಯನ್ಗೂ ಒಂದು ಮಾಡ್ತಾರೆ,
ಮುಸ್ಲಿಮ್ಸ್ಗೂ ಒಂದು ಮಾಡ್ಬೋದು, ಎಲ್ಲ ವೀಕರ್ ಸೆಕ್ಷನ್ಗೂ ಮಾಡ್ತಾರೆ, ಮಾಡಬೇಕು ಕೂಡ, ಯಾರನ್ನೂ ಬಿಡಬಾರ್ದು ಅನ್ನೋ ಒಂದು ಕನ್ಸರ್ನ್. ಕೆಜಿಎಫ್ ತಾಲೂಕಿನ ಎಲ್ಲ ಸಾರ್ವಜನಿಕರಲ್ಲಿ ಕೆಜಿಎಫ್ ತಾಲೂಕು ಆಡಳಿತ ವರ್ಗದಿಂದ ಒಂದು ಮನವಿ. ಈಗ ನಾವು ಏನು ನಮ್ಮ ಕರ್ನಾಟಕಾದ್ಯಂತ ಒಂದು ಪರಿಶಿಷ್ಟ ಜಾತಿಗಳ ಸಮೀಕ್ಷೆಯನ್ನು ಕೈಗೊಂಡಿದ್ದೀವಿ 2025. ಇದರಲ್ಲಿ ಮೇ 5ರಿಂದ ಮತ್ತು 17ರವರೆಗೂ ನಾವು ಈ ಒಂದು ಸರ್ವೆ ಕಾರ್ಯವನ್ನು ಕೈಗೊಂಡಿದ್ವಿ. ಈ ಸಮೀಕ್ಷೆಯಲ್ಲಿ ಮಾಡಬೇಕಾಗಿರೋದು ಜನ ಇಷ್ಟೇ. ನಾವು ಕೆಜಿಎಫ್ ತಾಲೂಕಿನಲ್ಲಿ 221 ಎನ್ಯುಮರೇಟರ್ಸ್ನ ತೊಗೊಂಡಿದ್ದೀವಿ. ಅದರಲ್ಲಿ 22 ಜನ ಸೂಪರ್ವೈಸರ್ಸ್ ಇದ್ದಾರೆ. ಸೊ 6 ಜನ ಮಾಸ್ಟರ್ ಟ್ರೈನರ್ಸ್ ಇದ್ದಾರೆ. ಅಲ್ಲಿ ಒಬ್ಬ ಟೆಕ್ನಿಕಲ್ ಯಾಕಂದರೆ ಇದನ್ನು ಒಂದು ಮೊಬೈಲ್ ಆ್ಯಪಲ್ಲಿ ನಾವು ಮಾಡ್ತಾ ಇದ್ದೀವಿ. ಈ ಒಂದು ಸಮೀಕ್ಷೆಯನ್ನು ಮೊಬೈಲ್ ಆ್ಯಪಲ್ಲಿ ಮಾಡ್ಕೊಂಡ ಟೆಕ್ನಿಕಲ್ ಇಶ್ಯೂಸ್ ಏನಾದರೂ ಕಂಡು ಬಂದಲ್ಲಿ ಆ ಟೆಕ್ನಿಕಲ್ ಇಶ್ಯೂಸ್ ಯಾರಾದರೂ ನಮ್ಗೆ ಈ ಥರ ಇಶ್ಯೂಸ್ ಇದೆ ಅಂತ ಹೇಳಿದಾಗ ಆ ಟೆಕ್ನಿಕಲ್ ಇಶ್ಯೂಸನ್ನು ಸಾಲ್ವ್ ಮಾಡಲಿಕ್ಕೆ ಒಬ್ಬ ಮಾಸ್ಟರ್ ಟ್ರೈನರ್ ಇರ್ತಾರೆ. ಸೊ ಈಗ ನಾವು ಒಂದು ಎನ್ಯುಮರೇಟರ್ಸ್ನ ಒಂದು ಬೂತ್ ಲೆವೆಲ್, ಅಂದರೆ ನಾವು ಏನು ಎಲೆಕ್ಷನ್ನಲ್ಲಿ ಒಂದು ಬೂತ್ಗಳಂತ ಮಾಡಿದ್ದೀವೋ ಆ ಬೂತ್ ವೈಸ್ ಒಬ್ಬೊಬ್ಬ ಎನ್ಯುಮರೇಟರ್ಸ್ನ ನಾವು ಇದರಲ್ಲಿ ಸೆಲೆಕ್ಟ್ ಮಾಡಿ ಕೊಟ್ಟಿದ್ದೀವಿ. ಆ ಎನ್ಯುಮರೇಟರ್ಸು ಪ್ರತಿದಿನ ಅಂದರೆ 5ನೇ ತಾರೀಕಿಂದ 17ನೇ ತಾರೀಕುವರೆಗೂ ಮನೆ ಸಮೀಕ್ಷೆ ಕೈಗೊಳ್ಳಿಕ್ಕೆ ಹೋಗ್ತಾರೆ. ಅಂದರೆ ಆ ಬೂತಲ್ಲಿ ಎಷ್ಟು ಮನೆಗಳಿರುತ್ತೆ, ಒಂದು 400 ಮನೆ ಇರ್ಬೋದು, 200 ಮನೆ ಇರ್ಬೋದು, 100 ಮನೆ ಇರ್ಬೋದು, ಅಷ್ಟು ಮನೆಗಳನ್ನ ಸರ್ವೆ ಕೈಗೊಳ್ತೇವೆ. ಆ ಸರ್ವೆ ಕೈಗೊಂಡಾಗ ಎಲ್ಲ ಮನೆಗಳು ನಾವು ಯಾಕೆ ಮಾಡ್ತೀವಿ ಅಂತಂದರೆ ನಮಗೆ ಈ ಮನೆಯಲ್ಲಿ ಪರಿಶಿಷ್ಟ ಜಾತಿ ಇದ್ದಾರೆ, ಆ ಮನೇಲಿ ಇದ್ದಾರೆ ಅಂತ ಗೊತ್ತಿರೋದಿಲ್ಲ. ಆ ಒಂದು ಉದ್ದೇಶದಿಂದ ಎಲ್ಲ ಮನೆಗಳ ಸಮೀಕ್ಷೆಯನ್ನು ನಾವು ಕೈಗೊಳ್ತೀವಿ. ಅದರಲ್ಲಿ ಪರಿಶಿಷ್ಟ ಜಾತಿ ಅಂತ ಯಾವ ಮನೆಯಲ್ಲಿ ಅವರು ಹೇಳ್ತಾರೋ ಅದು ನಮಗೆ 60 ಕಾಲಮ್ಸ್ ಇರುತ್ತೆ, ಅಷ್ಟೂ ನಾವು ಫಿಲ್ ಮಾಡ್ಕೋಬೇಕಾಗುತ್ತೆ. ಮೇಯ್ನು ನಾವು ಅವ್ರಿಗೆ ರೇಷನ್ ಕಾರ್ಡ್ ಇರುತ್ತೆ, ರೇಷನ್ ಕಾರ್ಡ್ ನಂಬರ್ ಕೊಟ್ಟ ತಕ್ಷಣ ನಾವು ಹಾಕಿದ ತಕ್ಷಣ ಆ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಆಟೋಮೆಟಿಕ್ ರೇಷನ್ ಕಾರ್ಡು ಫೆಚ್ ಆಗುತ್ತೆ. ಅದರ ಮನೆಯಲ್ಲಿ 5 ಜನ ಇರ್ಬೋದು, 2 ಇರ್ಬೋದು, 3 ಇರ್ಬೋದು, ಅಷ್ಟೂ ಜನದ್ದು ವಿವರಗಳು ಆಟೋಮೆಟಿಕ್ ಆಗಿ ಫೆಚ್ ಆಗುತ್ತೆ. ಇಲ್ಲ ಅಂತ ಅದಕ್ಕೆ ಮತ್ತೆ ಏನಾದರೂ ಒಂದು ಎರಡು ನಮ್ಮ ಹೆಸರನ್ನು ಬಿಟ್ಟಿರ್ತೇವೆ ರೇಷನ್ ಕಾರ್ಡಲ್ಲಿ. ಯಾಕಂದರೆ ಹೊಸದಾಗಿ ಹುಟ್ಟಿರ್ತಾರೆ, ಅವ್ರನ್ನ ಸೇರಿಸ್ಕೊಂಡಿಲ್ಲ, ಮದುವೆ ಆಗಿ ಬಂದಿರ್ತಾರೆ, ಅವ್ರನ್ನ ಸೇರಿಸಿಲ್ಲ, ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋಕ್ಕೂ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಕುಟುಂಬದಲ್ಲಿ ಯಾರಾದರೂ ಸದಸ್ಯರು ಬಿಟ್ಟಿದ್ರು ಅದನ್ನು ಸೇರಿಸ್ಕೊಂಡು ಪ್ರತಿಯೊಬ್ಬರದ್ದು ಡೀಟೇಲ್ಸ್ನ ತಗೋತಾ ಬರ್ತೀವಿ. ಮುಖ್ಯವಾಗಿ ಇದರಲ್ಲಿ ಇಷ್ಟೇ, ನಾವು ಈ ಸಮೀಕ್ಷೆ ಏನಂತ ಮಾಡ್ತಾ ಇದ್ದೀವಿ ಅಂತಂದರೆ ಸರ್ಕಾರದಿಂದ ಪರಿಶಿಷ್ಟ ಜಾತಿ ಅಲ್ಲಿ 3 ಇರುತ್ತೆ, ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅಂತಿದೆ. ಇದು ಕಾಮನ್ ಆಗಿ ಎಲ್ಲ ಕಡೆನೂ ಈ ಕ್ಯಾಸ್ಟಸ್ ಇದೆ. ಆದರೆ ಅದರಲ್ಲಿ ಒಳ ಮೀಸಲಾತಿ ಅಂತ ಇದು ಬಂದಾಗ ಉಪಜಾತಿ ಬೇಕಾಗುತ್ತೆ. ಅಂದರೆ ಈಗ ಆದಿ ದ್ರಾವಿಡ ಇದ್ದಾರೆ, ಅವ್ರದ್ದು ಉಪಜಾತಿ ಯಾವುದು ಅಂತ ಅವ್ರು ಹೇಳಬೇಕು. 101 ಉಪಜಾತಿಗಳು ನಮ್ಮಲ್ಲಿ ಇರೋದ್ರಿಂದ ಆ ಉಪಜಾತಿಗಳು ಅಷ್ಟೂ ಆ ಮೊಬೈಲ್ ಆ್ಯಪಲ್ಲಿ ಇರುತ್ತೆ. ಅವ್ರು ಯಾವುದು ನಮ್ಮದು ಇಂಥ ಆದಿ ಕರ್ನಾಟಕದವರು ಇಂಥದ್ದು ನಮ್ಮದು ಉಪಜಾತಿ ಅಂತ ಅವ್ರು ಹೇಳಬೇಕಾಗತ್ತೆ. ಆ ಒಂದು ಒಳ ಮೀಸಲಾತಿ ಸಮೀಕ್ಷೆ ಮಾಡ್ತಾರೋದ್ರಿಂದ ಈ ಉಪಜಾತಿ ಅವ್ರು ಹೇಳಲೇಬೇಕಾದ್ರಿಂದ ಅದು ಹೇಳಿದಾಗ ಕಾಲಮ್ ಅದರಲ್ಲಿ ಇರುತ್ತೆ ನಮ್ಮಲ್ಲಿ. ನಾವು ಅವ್ರು ಯಾವುದೇ ಹೇಳ್ತಾರೆ ಉಪಜಾತಿ ಅದನ್ನು ನಾವು ಕ್ಲಿಕ್ ಮಾಡಿಕೊಂಡಾಗ ಅದು ಅಲ್ಲಿ ಕೂತ್ಕೊಳ್ಳುತ್ತೆ. ಈ ಥರ ಪ್ರತಿಯೊಬ್ಬರದ್ದು ಕುಟುಂಬದಲ್ಲಿ ಇರೋದನ್ನೆಲ್ಲ ನಾವು ಹೇಳ್ಕೊಂಡು ಹೋದಾಗ ಅದು ಕಂಪ್ಲೀಟ್ ಆಗುತ್ತೆ, ಒಂದು ದೃಢೀಕರಣ ಅಂತ ಆಗುತ್ತೆ. ಅಂದರೆ ನಾನು ಈ ಜಾತಿಯ ಈ ಉಪಜಾತಿಗೆ ಸೇರಿರುತ್ತೇನೆ ಅನ್ನೋದನ್ನು ನಾವು ಫೆಚ್ ಮಾಡಿಕೊಂಡು ಆ ಸರ್ವೆ ಕಂಪ್ಲೀಟ್ ಆಗುತ್ತೆ. ಸಾರ್ವಜನಿಕರಲ್ಲಿ ನಮ್ಮ ಮನವಿ ಇಷ್ಟೇ, ನಿಖರವಾಗಿ ನಾವು ಸರ್ವೆ ಸಮೀಕ್ಷೆಯನ್ನು ಮಾಡಬೇಕಾಗಿರೋದ್ರಿಂದ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಗೆ ಸಂಬಂಧಪಟ್ಟಂಗೆ ನಿಖರವಾಗಿ ಮಾಡಬೇಕಾಗಿರೋದ್ರಿಂದ ಪ್ರತಿ ಮನೆಗೂ ನಮ್ಮ ಎನ್ಯುಮರೇಟರ್ಸು ಸರ್ವೆಗಂತ ಬಂದಾಗ ದಯವಿಟ್ಟು ನಿಮ್ಮ ಜಾತಿ ನಿಮ್ಮ ಉಪಜಾತಿ ಇವೆರಡನ್ನೂ ನೀವು ಸರ್ವೆ ನಮ್ಮ ಸಮೀಕ್ಷಕರಿಗೆ ಹೇಳದಲ್ಲಿ ಈ ಕೆಲಸ ನಾವೇನು ಸರ್ಕಾರದ ಯೋಜನೆ ಸರ್ವೆ ಮಾಡ್ತಾ ಇದ್ವು ಅದು ಕಂಪ್ಲೀಟ್ ಆಗುತ್ತೆ. ದಯವಿಟ್ಟು ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ತಾ ಇದ್ವಿ, ನಮ್ಮ ಎನ್ಯುಮರೇಟರ್ಸ್ ಬಂದಾಗ ನೀವು ಅವ್ರಿಗೆ ನಿಖರವಾದ ಮಾಹಿತಿ ಅವ್ರು ಏನು ಕೇಳ್ತಾರೋ ಆ ಮಾಹಿತಿಯನ್ನು ಕೊಟ್ಟು ಸಹಕರಿಸಿ ನಮ್ಮ ಕೆಜಿಎಫ್ ತಾಲೂಕಿನಲ್ಲಿ ಸರಿಯಾಗಿ ಸಮೀಕ್ಷೆ ಆಗೋ ಥರ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಸಮೀಕ್ಷೆ ಆಗೋ ಥರ ನೋಡ್ಕೋಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಇದ್ರ ಬಗ್ಗೆ ನಾವು ಮಾಸ್ಟರ್ ಟ್ರೈನೀಸ್ನ ನಾವೇನು ಇದರಲ್ಲಿ ಮಾಡಿದ್ದೇವೆ, ಅದರಲ್ಲಿ ನರಸಿಂಹಮೂರ್ತಿ ಅವರು ಇದರಲ್ಲಿ ಟ್ರೈನಿಂಗ್ ತೊಗೊಂಡಿದ್ದಾರೆ. ಅವರು 2 ಮಾತನ್ನು ಇದ್ರ ಬಗ್ಗೆ ಹೇಳ್ತಾರೆ. ನಾಗಮೋಹನ್ ದಾಸ್ ಏಕಸದಸ್ಯ ವಿಚಾರಣಾ ಆಯೋಗ ಪರಿಶಿಷ್ಟ ವರ್ಗಗಳ ಸಮಗ್ರ ಸಮೀಕ್ಷೆ ನಡೀತಾ ಇದೆ. ನಾನು ಇದು ಕೆಜಿಎಫ್ಗೆ ಸಂಬಂಧಪಟ್ಟಂಗೆ ಮಾತ್ರ 1-2 ಮಾತನ್ನು ಮಾತಾಡ್ತೇನೆ. ಇಲ್ಲಿ ನಮಗೆ ಏನು ಎಲ್ಲ ತಮ್ಮ ಮನೆಗಳಿಗೆ ಏನು ಸಮೀಕ್ಷೆ ಬರ್ತಾ ಇರ್ತಕ್ಕಂಥದ್ದು ನಮ್ಮ ಸರ್ಕಾರಿ ಶಾಲೆಗಳ ಶಿಕ್ಷಕರು. ಸೊ ಏನು ರಜಾ ಅವಧಿಯಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಏನು ಸರ್ಕಾರ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ನಾವೆಲ್ಲ ಮಾಡಲಿಕ್ಕೆ ತಮ್ಮ ಮನೆಗಳ ಹತ್ರ ಬರ್ತಾ ಇದ್ವಿ. ಆದರೆ ನಮಗೆ ಬರ್ತಾ ಇರ್ತಕ್ಕಂಥ ಒಂದು ಸಮಸ್ಯೆ ಏನಪ್ಪ ಅಂದರೆ ಪ್ರತಿಯೊಬ್ಬರು ಕೂಡ ನಾವು ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಆಂಧ್ರ ಅಂತ ಹೇಳ್ತಿದ್ದಾರೆ ಹೊರತು ಅವರ ಮೂಲ ಜಾತಿಯನ್ನು ಯಾರು ಕೂಡ ಹೇಳ್ತಿಲ್ಲ. ಸಾರ್ವಜನಿಕರಲ್ಲಿ ಮನವಿ ಏನಪ್ಪ ಅಂದರೆ ತಮ್ಮ ಮೂಲ ಜಾತಿಯನ್ನು ತಾವೆಲ್ಲರೂ ಕೂಡ ತಮ್ಮ ಹಿರಿಯರು ಏನು ತಮ್ಮ ತಂದೆ ಅಥವಾ ತಾತ ಅಥವಾ ಮುತ್ತಾತ ಅಂದರೆ ನಿಮ್ಮ ಪೂರ್ವಿಕರ ಮುಖಾಂತರ ಯಾರೋ ಒಬ್ರು ಇದ್ದೇ ಇರ್ತಾರೆ, ಅವರ ಪೂರ್ವಿಕರ ಬಳಿ ಕೇಳಿ ತಿಳ್ಕೊಂಡು ನಿಮ್ಮ ಮೂಲ ಜಾತಿನ ತಿಳಿಸ್ಕೊಟ್ರೆ ಈ ಸಮೀಕ್ಷೆ ಒಂದು ಅರ್ಥಪೂರ್ಣ ಆಗುತ್ತೆ ಅಂತ ಮಾತನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ. ತಾವೇನಾದರೂ ಈ ಮೂಲ ಜಾತಿಯನ್ನು ತಿಳಿಸಿದ್ದೇ ಆದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಈ ಆದಿ ಕರ್ನಾಟಕ, ಆದಿ ಆಂಧ್ರ ಅಥವಾ ಆದಿ ದ್ರಾವಿಡ ಅಂತಕ್ಕಂಥಕ್ಕಿಂತ ಹೆಚ್ಚಾಗಿ
ನಮ್ಮ ಮೂಲ ಜಾತಿಗಳನ್ನೇ ಮೂಲ ಜಾತಿಗಳ ಆಧಾರದ ಮೇಲೆ ನಮಗೆ ಮೀಸಲಾತಿಯನ್ನು ನೀಡ್ತಕ್ಕಂಥದ್ದು ಮತ್ತೆ ಸರ್ಕಾರದಿಂದ ಸೌಲಭ್ಯಗಳನ್ನ ಕೊಡೋದ್ರಿಂದ ತಾವೆಲ್ಲರೂ ಕೂಡ ತಮ್ಮ ಮೂಲ ಜಾತಿಯನ್ನ ತಿಳಿಸಲೇಬೇಕಾಗುತ್ತೆ. ಇಲ್ಲ ಅಂದ್ರೆ ಈ ಸಮೀಕ್ಷೆ ಪರಿಪೂರ್ಣ ಆಗೋದಿಲ್ಲ. ಮತ್ತೆ ತಾವೇನಾದ್ರೂ ತಮ್ಮ ಜಾತಿಯನ್ನ ಹೇಳ್ಕೊಳ್ಳಿಕ್ಕೆ ಯಾವುದೇ ಅಳುಕು ಬೇಕಾಗಿಲ್ಲ. ತಾವು ಧೈರ್ಯವಾಗಿ ತಮ್ಮ ಜಾತಿಯನ್ನ ನಾವೆಲ್ಲೂ ಕೂಡ ಇದು ಬಹಳ ರಹಸ್ಯವಾಗಿರ್ತದೆ, ಇದನ್ನ ಎಲ್ಲೂ ಕೂಡ ನಾವು ಬಹಿರಂಗ ಪಡಿಸೋದಿಲ್ಲ, ಹೇಳೋದ್ರಿಂದ ಇದರಿಂದ ತುಂಬಾ ಅನುಕೂಲ ಆಗುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತೇನೆ. ನಾವು ಇದನ್ನ ಹೇಳೋದ್ರಿಂದ ನಮಗೆ ಬರ್ತಾ ಇರ್ತಕ್ಕಂಥ ಸವಲತ್ತುಗಳು ಎಲ್ಲಾದ್ರೂ ನಿಂತೋಗ್ತಾವ ಏನು ಅಂತಕ್ಕಂಥ ಒಂದು ಆಲೋಚನೆಗಳು ನಮ್ಮ KGF ಸಾರ್ವಜನಿಕರಲ್ಲಿದೆ. ದಯವಿಟ್ಟು ಇದನ್ನ ಮನಸ್ಸಿನಿಂದ ತೆಗೆದು ಹಾಕಿ ನಿಮ್ಮ ಜಾತಿಯನ್ನು ಹೇಳ್ಕೊಡೋದ್ರಲ್ಲಿ ಯಾವುದೇ ತಪ್ಪೇನಿಲ್ಲ. ತಮ್ಮ ಮೂಲ ಜಾತಿಯನ್ನು ತಿಳ್ಕೊಂಡು ಹೇಳಿ ಅಂತ ಈ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಜೊತೆಗೆ ನಮ್ಮಲ್ಲಿ KGF ನಲ್ಲಿ ಏನಪ್ಪಾ ಅಂದ್ರೆ ನಾನು ಕ್ರೈಸ್ತ ಧರ್ಮನ ಅಥವಾ ಹಿಂದೂ ಧರ್ಮನ ಅಂತಕ್ಕಂಥ ಒಂದು ಬಹಳಷ್ಟು ಜನರಲ್ಲಿ ಒಂದು ಗೊಂದಲ ಇದೆ. ತಾವು ಯಾವ ದೇವರನ್ನ ಆರಾಧನೆ ಮಾಡಿದ್ರೂ ಪರವಾಗಿಲ್ಲ, ತಮ್ಮಲ್ಲಿರ್ತಕ್ಕಂಥ ಒಂದು ಜಾತಿ ಪ್ರಮಾಣ ಪತ್ರವನ್ನು ನೋಡಿದಾಗ ಅದರಲ್ಲಿ ಪರಿಶಿಷ್ಟ ಜಾತಿ, ಅದು ಆದಿ ದ್ರಾವಿಡ, ಆದಿ ಆಂಧ್ರ ಯಾವುದೋ ಒಂದು ಇರುತ್ತೆ. ಸೊ ಅದನ್ನು ನೋಡಿಕೊಂಡು ನಿಮ್ಮ ಜಾತಿಯನ್ನು ನೀವು ಹೇಳಿ, ಅದು ಬಿಟ್ಟು ನೀವು ಧರ್ಮದ ಆಧಾರದ ಮೇಲೆ ನಿಮ್ಮ ಕ್ಯಾಸ್ಟ್ನ ಹೇಳ್ಕೊಂಡು ಹೋದ್ರೆ ಎಲ್ಲೋ ಒಂದು ಕಡೆ ಸಮೀಕ್ಷೆ ಹಾದಿ ತಪ್ಪುವಂಥ ಸಂಭವ ಇರ್ತದೆ. ಹಾಗಾಗಿ ತಾವು ಪರಿಶಿಷ್ಟ ಜಾತಿ ಆಗಿದ್ದಲ್ಲಿ ತಮ್ಮ ಮೂಲ ಜಾತಿಯನ್ನು ತಿಳಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ತಾರೆ. ಸರ್, ಇವಾಗ ಅವ್ರದ್ದು ಕ್ಯಾಸ್ಟ್ ಬಗ್ಗೆ ಎಲ್ಲ ನಾಚಿಕೆ ಪಟ್ಕೊಂಡು ಬೇರೆ ಕ್ಯಾಸ್ಟ್ ಹೇಳ್ಬಿಟ್ರೆ ಅವ್ರಿಗೆ ಏನಾಗುತ್ತೆ? ಈಗ ನಾವು ನೋಡಿ, ಇಲ್ಲಿ ಸಮೀಕ್ಷೆ ನಡೆಯೋದು ಪರಿಶಿಷ್ಟ ಜಾತಿ ಕುಟುಂಬ ಮಾತ್ರ. ಅವ್ರೇನಾದ್ರೂ ಪರಿಶಿಷ್ಟ ಜಾತಿ ಬಿಟ್ಟು ಬೇರೆ ಜಾತಿಯನ್ನ ಹೇಳಿದಾಗ ಅದನ್ನ ನಾವು non-SC ಅಂದ್ರೆ ಪರಿಶಿಷ್ಟ ಜಾತಿ ಏತರ ಒಂದು ಕುಟುಂಬ ಅಂತೇಳಿ ಏನ್ ಮಾಡ್ತೀವಿ, ಅದನ್ನ ಅಲ್ಲಿಂದ ನಾವು ಸಮೀಕ್ಷೆಯಿಂದ ಹೊರಗಿಡ್ತೀವಿ. ಮತ್ತೆ ನಾವು ಇನ್ನೊಂದು ಕುಟುಂಬ ಹೋಗ್ತೀವಿ. ಇಲ್ಲಿ ನಾವು ಎಲ್ಲಾ ಕುಟುಂಬದ ಮನೆ ಹತ್ರನೂ ಮನೆ ಹತ್ರನೂ ಹೋಗ್ತೀವಿ. ಆದ್ರೆ ನಾವು ಸಮೀಕ್ಷೆಯನ್ನ ಸಂಪೂರ್ಣವಾಗಿ ಮಾಡ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಪರಿಶಿಷ್ಟ ಜಾತಿ ಕುಟುಂಬ ಮಾತ್ರ. ಸೊ ಬೇರೆ ಪರಿಶಿಷ್ಟ ಜಾತಿ ಬಿಟ್ಟು ಬೇರೆ ಯಾವುದೇ ಕುಟುಂಬ ಇದ್ರೂ ಕೂಡ ನಾವು ಅಲ್ಲಿ ಯಾವುದೇ ಮಾಹಿತಿಯನ್ನು ತಗೊಳ್ಳೋದಿಲ್ಲ. ಗೌರವಾನ್ವಿತ ನಿವೃತ್ತ ನ್ಯಾಯಾಧೀಶರಾದಂತಹ HN ನಾಗಮೋಹನ್ ದಾಸ್ ಅವರ ಏಕಪೀಠ ಸದಸ್ಯ ವಿಚಾರಣಾ ಆಯೋಗದ ಅನ್ವಯ ಘನ ಸರ್ಕಾರ ಕರ್ನಾಟಕದ ಎಲ್ಲ ಕಡೆಯಲ್ಲೂ ಸಹ ಈ ಒಂದು ಸಮೀಕ್ಷೆ ನಡೆಸ್ತಾ ಇದೆ. ಇದು ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿಗಾಗಿ ನಡೆಯುತ್ತಿರುವ ಒಂದು ಪ್ರತ್ಯೇಕವಾದಂಥ ನಿರ್ದಿಷ್ಟವಾದಂಥ ವಿಶೇಷವಾದಂಥ ಒಂದು ಸಮೀಕ್ಷೆ. ಇದು ಸೈಂಟಿಫಿಕ್ ವೇ ಇದೆ. ಇದು ಸೋಷಿಯೋ ಎಕನಾಮಿಕ್ ಆ್ಯಂಡ್ ಎಜುಕೇಷನಲ್ ಡೆವಲಪ್ಮೆಂಟ್ ಸಮಗ್ರವಾದಂತಹ ಒಂದು ಅಭಿವೃದ್ಧಿ ಪರಿಶಿಷ್ಟ ಜಾತಿ ವರ್ಗಗಳಲ್ಲಿ ಏನಾಗ್ತಾ ಇದೆ ಅಂತ ತಿಳಿಯೋಕ್ಕೋಸ್ಕರ ಈ ಒಂದು ಸಮೀಕ್ಷೆಯನ್ನು ನಡೆಸಲಾಗ್ತಾ ಇದೆ. ಈ ಸಮೀಕ್ಷೆ 3 ಹಂತದಲ್ಲಿರುತ್ತೆ. 1ನೇ ಹಂತ ಮನೆ ಭೇಟಿ, 2ನೇ ಹಂತ ಒಂದು ಕ್ಯಾಂಪ್, ವಿಶೇಷವಾದಂತಹ ಕ್ಯಾಂಪ್ ಹಾಕುವುದರ ಮೂಲಕ, 3ನೇದು ಸೆಲ್ಫ್ ಡಿಕ್ಲರೇಷನ್ ಅಂತ 3 ಹಂತದಲ್ಲಿ ನಡೆಯುತ್ತೆ. ಪ್ರಾರಂಭ ಆಗಿರೋದು ಮೇ 5ರಿಂದ 17 1ನೇ ಹಂತ, 19, 20, 21 2ನೇ ಹಂತ, ನಂತರ ಆನ್ಲೈನ್ ಡಿಕ್ಲರೇಷನ್ ಸೆಲ್ಫ್ ಡಿಕ್ಲರೇಷನ್ ಇರುತ್ತೆ. ಇದರಲ್ಲಿ ಮೈನುದ್ದೇಶ ಪರಿಶಿಷ್ಟ ಜಾತಿಯಲ್ಲಿ ಪ್ರಮುಖವಾಗಿ 3 ಜಾತಿಗಳಿದೆ. ಪರಿಶಿಷ್ಟ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ. ಇದನ್ನು ಬಿಟ್ಟರೆ 101 ಜಾತಿಯಲ್ಲಿ ಇನ್ನು ಉಳಿದಂತಹ 98 ಜಾತಿಗಳು ಉಪಜಾತಿಗಳೇನಿದೆ ಅದನ್ನು ಸಮೀಕ್ಷೆಗೆ ಬಂದಾಗ ಗಣತಿದಾರರು ಅವರಿಗೆ ಸ್ಪಷ್ಟವಾಗಿ ಓದಿ ಹೇಳ್ತಾರೆ. ಈ ಕುಟುಂಬದವರು ಏನಿದ್ದಾರೆ ಅವರ ಒಂದು ಹಿರಿಯರನ್ನು ಕೇಳಿ ಅವರ ನಿರ್ದಿಷ್ಟವಾದಂಥ ನಿಜವಾದಂಥ ಮೂಲ ಜಾತಿಯನ್ನು ತಿಳಿಸಬೇಕಾಗಿದೆ. இளைஞர்கள் வாழ்வில் முன்னேற்றத்தை மட்டும் கனவு கண்டு அதற்கான வாய்ப்பு அமையாமல் தினந்தோறும் இயங்குபவர்கள் பல பேர் உண்டு. அப்படிப்பட்ட இளைய சமுதாயத்தினர் ஏதேனும் நாம் சாதித்து வாழ்வில் அங்கீகாரம் பெற மாட்டோமா என்ற இயக்கங்கள் போக்கும் வகையில் இனிதே துவங்கப்பட்டதுதான் ஸ்ரீ சாய் காம்ப்ளெக்ஸ். புதியதொரு வியாபார யுக்தி பெற்று முழு நேர வெற்றி பெற்ற வியாபாரியாக வாழ்வில் வெற்றி நடை போட்டு உங்கள் வாழ்நாளில் நீங்கள் வெற்றியால் என்றும் சொல்லித்து அடுத்த தலைமுறைக்கு உதாரணமாகிட நல்லதோர் தொடக்கத்தை ஏற்படுத்தும் வகையில் கட்டப்பட்டுள்ளது. ஸ்ரீ சாய் வணிக வளாகம் தங்கவயலின் ஆங்கிலேயர்கள் விட்டு சென்ற கட்டிடக்கலை மீண்டும் உங்கள் கண் முன் காண நீங்கள் அதற்கு செல்ல வேண்டிய ஒரே இடம் BML ஸ்ரீநகரில் மெயின் ரோட்டில் அமைந்துள்ள ஸ்ரீ சாய் காம்ப்ளெக்ஸ் மட்டுமே. ஒரு முறை நீங்கள் விஜயம் செய்தால் மட்டும் போதும், உங்கள் வாழ்வில் புதியதொரு தொடக்கம் உண்டாகும்.